ಮಂಡ್ಯ ಮಳವಳ್ಳಿ ಶಿವನಸಮುದ್ರ ನಾಲೆಯಲ್ಲಿ ಆಪರೇಷನ್ ಮರಿಯಾನೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನಾಲೆಗೆ ಮರಿಯಾನೆ ಒಂದು ಬಿದ್ದು ಪರದಾಡ್ತಾ ಇರೋದು. 2 ದಿನದ ಹಿಂದೆ ಅಂದ್ರೆ ಭಾನುವಾರ ಮಧ್ಯಾಹ್ನದ ಸುಮಾರಿಗೆ ಈ ಮರಿಯಾನೆ ನೀರು ಕುಡಿಯೋದಕ್ಕೆ ಅಂತ ಬಂದಾಗ ನಾಲೆಗೆ ಬಿದ್ದಿದೆ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದ್ದು 1 ದಿನ ತಡವಾಗಿ. ಅಲ್ಲಿ ತಕ್ಷಣಕ್ಕೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾಗ್ತಾರೆ. ಆನೆಯನ್ನ ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಸಾಧ್ಯ ಆಗಿಲ್ಲ. ಬೆಂಗಳೂರಿನಿಂದ ಕ್ರೇನ್ ಅನ್ನ ತರಿಸಿ ಕಾರ್ಯಾಚರಣೆ ಈಗ ನಡೀತಾ ಇದೆ. 2 ದಿನಗಳಿಂದ ನಾಲೆಯಲ್ಲಿ ಸಿಕ್ಕಾಕೊಂಡು ಆನೆ ಒದ್ದಾಡ್ತಾ ಇದೆ. ಮರಿಯಾನೆಗೆ ಅಲ್ಲೇ ಆಹಾರದ ವ್ಯವಸ್ಥೆ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ 2 ದಿನ ಇದೆ, ನೀರಿನಲ್ಲೇ ಇದೆ ಆನೆ. ಹಾಗಾಗಿ ಆಹಾರದ ವ್ಯವಸ್ಥೆ ಕೂಡ ಅಲ್ಲೇ ಅಧಿಕಾರಿಗಳು ಅದಕ್ಕೆ ಮಾಡಿದ್ದಾರೆ. ಜೊತೆಗೆ ಕಾರ್ಯಾಚರಣೆ ಕೂಡ ಈಗ ನಡೀತಾ ಇದೆ. ನೀರು ಕುಡಿಯೋದಕ್ಕೆ ಅಂತ ಬಂದ ಮರಿಯಾನೆ ಈ ನಾಲೆಗೆ ಬಿದ್ದಿದೆ. ಭಾನುವಾರದಿಂದ ನಾಲೆಯಲ್ಲಿ ಬಿದ್ದು ಮರಿಯಾನೆ ಒದ್ದಾಡ್ತಾ ಇರೋದು. ಬೆಳಗ್ಗೆಯಿಂದಲೂ ಆನೆಯನ್ನ ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ನಡೀತಾ ಇದೆ. ಅಲ್ಲಿ ಸದ್ದಿಗೆ ಆನೆ ಕಂಗಾಲಾಗಿ ಓಡ್ತಾ ಇದೆ. ಪುಟ್ಟ ಆನೆ ಅದು. ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಆನೆಯನ್ನ ಮೇಲಕ್ಕೆತ್ತೋ ಪ್ರಯತ್ನ ಆಗ್ತಾ ಇದೆ. ಅರವಳಿಕೆ ಮದ್ದು ನೀಡಿದ ನಂತರ ಎಷ್ಟು ಗಂಟೆಯ ಒಳಗಡೆ ಈ ಕಾರ್ಯಾಚರಣೆಯನ್ನ ನಡೆಸಬೇಕಾಗತ್ತೆ. ಅರವಳಿಕೆ ಮದ್ದು ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮೇಲಕ್ಕೆತ್ತೋ ಕಾರ್ಯಾಚರಣೆ ನಡೀತಾ ಇದೆ. ಕ್ರೇನ್ನ ಸಹಾಯದಿಂದ ಈ ಮರಿಯಾನೆಯನ್ನ ಮೇಲಕ್ಕೆತ್ತಲಾಗುತ್ತೆ. ಬೆಳಗ್ಗೆಯಿಂದಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ಕಸ್ ನಡೆಸಿದ್ದಾರೆ. ಬೆಂಗಳೂರಿನಿಂದ ಹೈಡ್ರಾಲಿಕ್ ಕ್ರೇನ್ ಅನ್ನ ತರಿಸಿಕೊಂಡು ಆಪರೇಷನ್ ಮರಿಯಾನೆ ನಡೆಸ್ತಾ ಇದ್ದಾರೆ. ಅರವಳಿಕೆ ಚುಚ್ಚುಮದ್ದು ನೀಡಲಾಗಿದೆ ಆನೆಗೆ. ಇಂತಿಷ್ಟು ಸಮಯದ ಒಳಗಡೆ ಆ ಆನೆಯನ್ನ ಅಲ್ಲಿಂದ ಮೇಲಕ್ಕೆತ್ತಬೇಕೀಗ. ಹೈಡ್ರಾಲಿಕ್ ಕ್ರೇನ್ ಅನ್ನ ತರಿಸಿಕೊಂಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಆ ಬೆಲ್ಟ್ ಅನ್ನ ಆನೆಗೆ ಅಳವಡಿಸಿ ಅಲ್ಲಿಂದ ಆನೆಯನ್ನ ಮೇಲಕ್ಕೆತ್ತಲಾಗುತ್ತೆ. 2 ದಿನದಿಂದ ಇದೇ ಜಾಗದಲ್ಲಿ ಪರದಾಡ್ತಾ ಇದೆ ಆನೆ. ಈ ತರದ ಘಟನೆಗಳು ಈ ಹಿಂದೆ ಯಾವತ್ತೂ ನಡೆದಿಲ್ಲ. ಇದೇ ಮೊದಲನೇ ಬಾರಿ ಈ ರೀತಿ ನಾಲೆಯಲ್ಲಿ ಆನೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು. ನೀರು ಕುಡಿಯೋದಕ್ಕೆ ಅಂತ ಬಂದ ಆನೆ ಈ ನಾಲೆಗೆ ಬಿದ್ದಿದೆ. ಮಂಡ್ಯ ಮಳವಳ್ಳಿ ಶಿವನಸಮುದ್ರ ನಾಲೆ ಇದು. ಭಾನುವಾರ ಆಗಿರೋದು. ಸಿಬ್ಬಂದಿಗಳು ಕೂಡ ಗಮನ ಕೊಟ್ಟಿಲ್ಲ. ಅಲ್ಲಿ 1 ದಿನ ತಡವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದೆ. ಬಹುತೇಕ ಆನೆಗಳು ಹಿಂಡು ಹಿಂಡಾಗಿ ಬರುತ್ತೆ, ಆದ್ರೆ ಈ ಮರಿಯಾನೆ ಮಾತ್ರ ಇಲ್ಲಿ ನೀರು ಕುಡಿಯೋಕೆ ಬಂದು ಹೀಗೆ ಸಿಕ್ಕಾಕೊಂಡಿದೆ. ಅಲ್ಲಿನ ಸ್ಥಳೀಯರಾಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡೋರು ದೊಡ್ಡ ಆನೆಯನ್ನ ನೋಡಿದ್ದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಮರಿಯಾನೆ ಬಂದು ಅಲ್ಲಿ ನಾಲೆಗೆ ಬಿದ್ದಿದ್ದು ಕೂಡ ಯಾರ ಗಮನಕ್ಕೂ ಬಂದಿಲ್ಲ 1 ದಿನದ ತನಕ. ಅದಾದ ಮೇಲೆ ಗಮನಕ್ಕೆ ಬಂದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆಗಿನಿಂದಲೂ ಕೂಡ ಆಪರೇಷನ್ ಮರಿಯಾನೆ ನಡೀತಾ ಇತ್ತು, ಆದರೆ ಸಾಧ್ಯ ಆಗಲಿಲ್ಲ ಮೇಲಕ್ಕೆತ್ತೋದಕ್ಕೆ. ಹೊರಗಡೆ ಬರೋದಕ್ಕೂ ದಾರಿ ಇಲ್ಲದೆ ಆನೆ ಒದ್ದಾಡ್ತಾ ಇದೆ. ಜೊತೆಗೆ ಮೇಲೆ ಒಂದಷ್ಟು ಜನ ಕೂಡ ಸೇರಿದ್ದು ಆ ಕಿರ್ಚಾಟ, ಆ ಸದ್ದಿಗೆ ಆನೆ ಕೂಡ ಬೆದರಿದೆ. ಹಾಗಾಗಿ ಮರಿ ಆನೆಗೆ ಅರವಳಿಕೆ ನೀಡಿ ಈಗ ಮೇಲಕ್ಕೆತ್ತೋ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳದಲ್ಲಿ ಅಧಿಕಾರಿಗಳಿದ್ದಾರೆ, ಅನೇಕ ಜನ ಕೂಡ ಸೇರಿದ್ದಾರೆ. ಮರಿಯಾನೆ ಪರದಾಡ್ತಾ ಇದೆ, ನೀರಿದೆ, ಅಲ್ಲಿ ಅದಕ್ಕೆ ಆಹಾರ ಇಲ್ಲ. ಹಾಗಾಗಿ ಅಧಿಕಾರಿಗಳು ಮೇಲಿನಿಂದಲೇ ಅದಕ್ಕೆ ಆಹಾರವನ್ನ ಪೂರೈಸಿದ್ದಾರೆ. ನೀರು ಕುಡಿಯೋದಕ್ಕೆ ಅಂತ ಬಂದ ಮರಿಯಾನೆ ನಾಲೆಗೆ ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸುತ್ತಮುತ್ತ ಓಡಾಡ್ತಾ ಇದೆ ಮರಿಯಾನೆ, ಆದ್ರೆ ಹೊರಗಡೆ ಬರೋದಕ್ಕಲ್ಲಿ ಜಾಗ ಇಲ್ಲ. ಶಿವನಸಮುದ್ರ ನಾಲೆ ಇದು. ಕಾರ್ಯಾಚರಣೆ ಬೆಳಗ್ಗೆಯಿಂದಲೂ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮರಿಯಾನೆಯನ್ನ ಮೇಲಕ್ಕೆತ್ತಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಈಗಾಗಲೇ ಅರವಳಿಕೆ ಮದ್ದು ನೀಡಲಾಗಿದೆ ಅಂತ ಅಂದ್ರೆ ಇನ್ನು ಎಷ್ಟು ಹೊತ್ತಿನ ಒಳಗಡೆ ಕಾರ್ಯಾಚರಣೆ ನಡೀಬೇಕು? ಈಗೇನಾಗ್ತಿದೆ ಸ್ಥಳದಲ್ಲಿ?
ಶ್ವೇತಾ, ಈಗಷ್ಟೇ ಅರವಳಿಕೆಯನ್ನ ಆನೆಗೆ ನೀಡಲಾಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಈ ನಾಲೆಯಲ್ಲೇ ಸಿಲ್ಕಿರೋದ್ರಿಂದ ನಾಲೆಯ ನೀರಿನಲ್ಲೇ ಆನೆ 3 ದಿನಗಳ ಕಾಲ ಕಳೆದಿರೋದ್ರಿಂದ ಆನೆಗೂ ಕೂಡ ಫಂಗಸ್ ಬಂದಿರತಕ್ಕಂಥದ್ದು. ಆನೆಯ ಸೊಂಡಿಲ ತುದಿ ಭಾಗ ಬಿಳಿ ಬಣ್ಣಕ್ಕೆ ತಿರುಗಿದೆ. ಇನ್ಫೆಕ್ಷನ್ ಕಾರಣಕ್ಕಾಗಿ ಆ ರೀತಿ ಆಗಿರ್ಬೋದು ಅನ್ನುವಂಥದ್ದು ಪಶು ವೈದ್ಯರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಸದ್ಯ ಇದೀಗ ಅರವಳಿಕೆಯನ್ನ ಶೂಟ್ ಮಾಡೋದ್ರ ಮೂಲಕ ಆನೆಗೆ ನೀಡಲಾಗಿದೆ. ಇನ್ನೇನ್ ಕೆಲವೇ ಹೊತ್ತುಗಳಲ್ಲಿ ಆನೆ ಪ್ರಜ್ಞೆ ತಪ್ಪಿ ಬೀಳುತ್ತೆ. ಅಂದ್ರೆ 10 ವರ್ಷದ ಕಾಡಾನೆ ಅದು. ಅಂದ್ರೆ ಹಿಂಡುಗಳ ಜೊತೆ ಇರ್ತಾ ಇತ್ತು. ಆದ್ರೆ ನೀರ್ ಕುಡಿಯೋದಕ್ಕೆ ಅಂತ ಏಕಾಂಗಿಯಾಗಿ ಬಂದಂತ ಆನೆ ಈ ನಾಲೆಯಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ದು. ಇದೀಗ ಆನೆಯನ್ನ ಮೇಲೆತ್ತುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಆ ಕಾರಣಕ್ಕಾಗಿ ಒಂದು ಕಂಟೈನರ್ ಅನ್ನ ಆ ನಾಲೆಗೆ ಈಗಾಗಲೇ ಇಳಿಸಲಾಗಿರ್ತಕ್ಕಂಥದ್ದು. ಒಂದು ಹೈಡ್ರಾಲಿಕ್ ಕ್ರೇನ್ ಅನ್ನು ಕೂಡ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ಬಹಳಷ್ಟು ಪುಂಡಾಟಿಕೆಯನ್ನ ಈ ಆನೆ ತೋರಿಸ್ತಾ ಇದೆ. ಕಾಡಾನೆ ಆಗಿರೋದ್ರಿಂದ 10 ವರ್ಷದ ಆನೆ ಆಗಿರೋದ್ರಿಂದ ಬಹಳಷ್ಟು ತೂಕವನ್ನ ಹೊಂದಿದೆ. ಆ ಕಾರಣಕ್ಕಾಗಿ ಆ ಪುಂಡಾಟಿಕೆ ಹೆಚ್ಚಿರೋದ್ರಿಂದ ಅಧಿಕಾರಿಗಳ ಕಂಟ್ರೋಲ್ಗೆ ಆನೆ ಬರ್ತಾ ಇಲ್ಲ. ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆನೆ ಕಂಟ್ರೋಲ್ಗೆ ಬರ್ದಿರೋ ಕಾರಣಕ್ಕಾಗಿ ಇದೀಗ ಅರವಳಿಕೆ ಮದ್ದನ್ನ ಇದೀಗ ಪಶು ವೈದ್ಯರು ಶೂಟ್ ಮಾಡೋದ್ರ ಮೂಲಕ ನೀಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ಮದ್ದನ್ನ ಕೊಡ್ಲಾಗಿದೆ. ಅಂದ್ರೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆ ಕಾಡಾನೆ ಕೂಡ ಪ್ರಜ್ಞೆ ತಪ್ಪಿ ಬೀಳುತ್ತೆ. ಆ ಪ್ರಜ್ಞೆ ತಪ್ಪಿ ಬಿದ್ದಂತ ಸಂದರ್ಭದಲ್ಲಿ ಆ ಮದ್ದು ಅಂದ್ರೆ ಕೆಲವೇ ಅವಧಿಗಳಷ್ಟೇ ಆ ಮದ್ದು ಕೆಲಸ ಮಾಡುವಂಥದ್ದು. ಅಷ್ಟರ ಅವಧಿಯೊಳಗಾಗಿ ಆನೆಯನ್ನ ಆ ಬೆಲ್ಟ್ ಗಳ ಸಹಾಯದಿಂದ ಒಂದು ಕಟ್ಕೊಂಡು ಅಲ್ಲಿ ಈಗಾಗಲೇ ಕಂಟೈನರ್ನ ಕೆಳಗಿಳಿಸಲಾಗಿದೆ. ಆ ಕಂಟೈನರ್ನ ಒಳಗೆ ಆನೆಯನ್ನ ಹಾಕೊಳ್ಳಾಗುತ್ತೆ. ಅನಂತರದಲ್ಲಿ ಹೈಡ್ರಾಲಿಕ್ ಕ್ರೇನ್ ಅನ್ನ ಈಗಾಗಲೇ ತರಿಸಲಾಗಿದೆ. ಆ ಹೈಡ್ರಾಲಿಕ್ ಕ್ರೇನ್ ನ ಮೂಲಕ ಅದನ್ನ ಮೇಲೆತ್ತುವಂಥದ್ದು. ಆಮೇಲೆ ಆನಂತರದಲ್ಲಿ ಅದನ್ನ ಒಂದು ದೊಡ್ಡ ಕಂಟೈನರ್ ಅಂದ್ರೆ ಲಾರಿಯ ಮೂಲಕ ಸಾಗಿಸಿ ಅರಣ್ಯ ಪ್ರದೇಶಕ್ಕೆ ಬಿಡುವಂತ ತಯಾರಿಗಳನ್ನ ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪಶುವೈದ್ಯರೆಲ್ಲರೂ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅರವಳಿಕೆ ಮದ್ದನ್ನ ನೀಡಲಾಗಿರೋದ್ರಿಂದ ಆನೆ ಪ್ರಜ್ಞೆ ತಪ್ಪುವುದನ್ನೇ ಈಗಾಗಲೇ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಆನೆ ಯಾವಾಗ ಪ್ರಜ್ಞೆ ತಪ್ಪಿ ಬೀಳುತ್ತೋ ಆ ಸಂದರ್ಭದಲ್ಲಿ ಆ ಬೆಲ್ಟ್ ಅನ್ನ ಅಳವಡಿಸಿ ಆನೆಯನ್ನ ಕಂಟೈನರ್ ಮೂಲಕ ಮೇಲೆತ್ತುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗಾಗಲೇ ಒಂದು ಅರವಳಿಕೆ ಮದ್ದನ್ನ ನೀಡಿರೋದ್ರಿಂದ ಇನ್ನೂ ಕೂಡ ಆನೆ ಒಂದಷ್ಟು ಪುಂಡಾಟಿಕೆಯನ್ನ ನೀರಿನ ಒಳಗಡೆ ನಡೆಸ್ತಾ ಇದೆ. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಅಂದ್ರೆ 1 ಸೆಕೆಂಡ್ ಕಾಲ ಒಂದೇ ಕಡೆ ನಿಲ್ಲದೆ ಅಲ್ಲಿಂದ ಇಲ್ಲಿಗೆ ಈ ಕಡೆಯಿಂದ ಆ ಕಡೆಗೆ ಆನೆ ಓಡಾಡ್ತಾ ಇದೆ. ಅಂದ್ರೆ ಆ ರೀತಿಯಾಗಿ ಪುಂಡಾಟಿಕೆಯನ್ನ ಮೆರಿತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ 3 ದಿನಗಳಿಂದ ಆ ನಾಲೆಯಲ್ಲೇ ಬೀಡ್ಬಿಟ್ಟಿದೆ ಆನೆ. ಮೇಲ್ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಆಹಾರದ ಕೊರತೆ ಕೂಡ ಎದುರಾಗಿತ್ತು. ಅರವಳಿಕೆಯನ್ನ ನೀಡೋದಕ್ಕೂ ಮುಂಚೆ ಒಂದಷ್ಟು ಆಹಾರದ ಪೂರೈಕೆಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಕೆಲವೇ ಹೊತ್ತುಗಳಲ್ಲಿ ಪ್ರಜ್ಞೆ ತಪ್ಪು ಬೀಳುತ್ತೆ. ಅನಂತರದಲ್ಲಿ ಕ್ರೇನ್ ನ ಮೂಲಕ ಮೇಲೆತ್ತುವಂತ ಕೆಲಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಶ್ವೇತಾ. ಎಸ್, ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.